ಹಾಯ್ ಫ್ರೆಂಡ್ಸ್, ನಾವು ವಿದುರಾಶ್ವತ್ಥ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವರ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿರುವ ವಿಶೇಷತೆ ಏನು ಅಂತಂದರೆ ಹಲವಾರು ನಾಗರ ಕಲ್ಲುಗಳನ್ನು ನೋಡಬಹುದು. ಈ ನಾಗರ ಕಲ್ಲುಗಳು ಸಹ ಭಕ್ತಾದಿಗಳೇ ಹರಕೆ ಕಟ್ಕೊಂಡಿರ್ತಾರೆ. ಹರಕೆ ಕ್ಲಿಯರ್ ಆದಮೇಲೆ ನಾಗರ ಕಲ್ಲುಗಳನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಬೇಗ ಮಕ್ಕಳಾಗಿರಲ್ಲ, ಮದುವೆ ಆಗಿರಲ್ಲ, ಇನ್ನೇನಾದರೂ ಪ್ರಾಬ್ಲಮ್ ಇರೋರು ಇಲ್ಲಿ ಹರಕೆನ ಕಟ್ಕೊಂಡಿರ್ತಾರೆ. ಇಲ್ಲಿರುವಷ್ಟು ಬೇರೆ ಎಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ನಾಗರ ಕಲ್ಲುಗಳನ್ನು ನೋಡಬಹುದು. ಇಲ್ಲಿ ಗೋಶಾಲೆನೂ ಸಹ ಇದೆ. ನೆಕ್ಸ್ಟ್ ತುಲಾಭಾರ ಅಂತ ಮಾಡ್ತಾರೆ. ತುಲಾಭಾರ ಅಂದರೆ ಏನು ಅಂದರೆ ತಕ್ಕಡಿ. ಆ ತಕ್ಕಡಿಯಲ್ಲಿ ಒಂದು ಕಡೆ ನಮ್ಮ ಮಗುನ ಕುಂಡಿಸಿರ್ತಾರೆ, ಇನ್ನೊಂದು ಕಡೆನ ಉದಾಹರಣೆಗೆ ನಾನು ಬೆಲ್ಲನ ಹೇಳ್ತೀನಿ. ಮಗು ಎಷ್ಟು ತೂಕ ಇರುತ್ತೋ ಅಷ್ಟು ತೂಕ ಬೆಲ್ಲನ ತೂಗಿಸ್ತಾರೆ. ತೂಗಿಸ್ಬಿಟ್ಟು ಅದನ್ನು ದೇವಸ್ಥಾನದವರು ತಗೊತಾರೆ. ಅದು ಅಡುಗೆಗೆ ಯೂಸ್ ಮಾಡ್ತಾರೆ. ಭಾನುವಾರ ದಿನ ಮಧ್ಯಾಹ್ನದತ್ತು ರೈಸ್, ಸಾಂಬಾರು, ಪೊಂಗಲ್ ಅದು ಮಾಡ್ತಾರೆ. ನೆಕ್ಸ್ಟ್ ಸಿಂಪಲ್ಲಾಗಿ ಮದುವೆ ಮಾಡ್ಕೋಬೇಕು ಅನ್ನೋರು ಅಲ್ಲಿ ಮದುವೆಗಳನ್ನ ಮಾಡ್ಕೋಬೋದು. ನಮ್ಮ ಸಿಸ್ಟರ್ಗಳು ಸಹ ಅಲ್ಲಿ ಮದುವೆ ಆಯಿತು. ಮಹಾಭಾರತ ನಿಮ್ಮೆಲ್ಲರಿಗೂ ಗೊತ್ತಲ್ವಾ? ಧೃತರಾಷ್ಟ್ರನ ತಮ್ಮ ವಿದುರ ಇದ್ದಾದಮೇಲೆ ಅವರಿಗೆ ತುಂಬಾ ಬೇಜಾರಾಗಿರುತ್ತೆ. ತೀರ್ಥಯಾತ್ರೆ ಹೋಗ್ತಾರೆ. ಇವಾಗಿರುವ ಹೆಸರು ವಿದುರಾಶ್ವತ್ಥ ಅಲ್ವಾ? ಕೆಲವು ವರ್ಷಗಳ ಹಿಂದೆ ಅದರ ಹೆಸರು ಬಂದುಬಿಟ್ಟು ದಂಡಕಾರಣ್ಯ. ದಂಡಕಾರಣ್ಯ ಅಂದರೆ ಏನು ಅಂದರೆ ಪೂರ್ತಿ ಕಾಡದು. ಆ ಕಾಡಲ್ಲಿ ಮೈತ್ರೇಯ ಮಹಾಮುನಿಗಳ ಆಶ್ರಮ ಇರುತ್ತೆ. ಆ ಆಶ್ರಮಕ್ಕೆ ವಿದುರ ಬರ್ತಾರೆ. ವಿದುರ ಬಂದುಬಿಟ್ಟು ಇದ್ದಾದಮೇಲೆ ನನಗೆ ತುಂಬ ಬೇಜಾರಾಗೈತೆ, ಮನಃಶಾಂತಿ ಬೇಕು, ಏನು ಮಾಡಬೇಕು ಅಂತ ಮೈತ್ರೇಯ ಮಹಾಮುನಿಗಳ ಹತ್ರ ಕೇಳಿದಾಗ ಮೈತ್ರೇಯ ಮಹಾಮುನಿಗಳ ತಪೋಶಕ್ತಿಯಿಂದ ಅರಳಿ ಗಿಡನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿಬಿಟ್ಟು ಈ ಗಿಡನ ನೀನು ಪೋಷಣೆ ಮಾಡು ಅಂತ ಹೇಳ್ತಾರೆ. ವಿದುರ ಎಷ್ಟೋ ವರ್ಷಗಳು ಅಲ್ಲೇ ತಪಸ್ಸು ಮಾಡಿಕೊಂಡು ಅದು ದೊಡ್ಡದಾಗೋವರೆಗೂ ಅಲ್ಲೇ ಇರ್ತಾರೆ. ಅದಕ್ಕೆ ಇದರ ಹೆಸರು ಬಂದುಬಿಟ್ಟು ವಿದುರಾಶ್ವತ್ಥ ಅಂತ ಹೇಳ್ತಾರೆ. ಈ ಕಥೆನ ಹೇಳಿರೋದು ಕೂಡ ಅಲ್ಲಿರುವ ಪೂಜಾರಿಗಳೇ. ಇದು ತುಂಬ ಶಕ್ತಿ ಇರುವ ದೇವಸ್ಥಾನ. ಗೌರಿಬಿದನೂರಿಗೆ 6 ಕಿಲೋಮೀಟರ್ ದೂರದಲ್ಲಿದೆ ವಿದುರಾಶ್ವತ್ಥ. ಥ್ಯಾಂಕ್ ಯು.